ಅಂತ ನನಗೆ ಗೊತ್ತು. ಅದರಲ್ಲೂ ನಮ್ಮ BTL ಮ್ಯಾಚ್ ಆರಂಭ ಆಗ್ತಿದ್ದಾಗೆ ಒಂದೊಂದು ಮ್ಯಾಚ್ಗೂ ಇನ್ನೊಂದು ಮ್ಯಾಚ್ಗೂ ಯಾವ ರೀತಿ ಎಲ್ಲರಿಗೂ ಫನ್ನು ಎಂಟರ್ಟೈನ್ಮೆಂಟು ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಇದು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ ಪವರ್ಡ್ ಬೈ skyexchange.net. ಇವತ್ತು ನಡೀತಾ ಇರುವಂತಹ ಮ್ಯಾಚು ತುಂಬಾನೇ ಕುತೂಹಲ ಹುಟ್ಟಿಸುವಂತ ಮ್ಯಾಚ್, ಜೊತೆಗೆ ಒಂದು ರೀತಿನಲ್ಲಿ ಒಂದು ಡಿಸೈಡಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಒಂದು ಟೀಮು ಆಲ್ರೆಡಿ 2 ಮ್ಯಾಚ್ಗಳಲ್ಲಿ ಒಂದು ಗೆದ್ದಿದ್ದಾರೆ, ಒಂದು ಸೋತಿದ್ದಾರೆ. ಇನ್ನೊಂದು ಟೀಮು 2 ಮ್ಯಾಚ್ಗಳಲ್ಲಿ ಗೆದ್ದಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸಿಷನ್ ಇಂದ ಗೊತ್ತಾಗುತ್ತೆ ಯಾರು ಫೈನಲ್ಸ್ಗೆ ಹೋಗ್ತಾರೆ ಅಂತ. ಸೊ ಅಬ್ಸಲ್ಯೂಟ್ಲಿ ಫನ್ ಜೊತೆಗೆ ಟೆನ್ಷನ್ನು ಜೊತೆಗೆ ಒಂಥರ ಏನಂತಾರೆ ಕ್ಯೂರಿಯಾಸಿಟಿ ಎಲ್ಲಾನು ಒಂದೊಂದೊಂದೊಂದು ರನ್ನಲ್ಲೂ ಕೂಡ ಇರುತ್ತೆ, ಒಂದೊಂದೊಂದೊಂದು ಬ್ಯಾಟಿಂಗ್ ಅಲ್ಲೂ ಇರುತ್ತೆ. ಮಿಸ್ ಮಾಡದೆ ಇವತ್ತಿನ ಒಂದು ಮ್ಯಾಚ್ ನ ಎಲ್ಲರೂ ನೋಡ್ತೀರಾ ಅಂತ ಅನ್ಕೊಳ್ತೀನಿ. ಮತ್ತೆ ಆಗ್ತಡ ಇವತ್ತು ನಡೀತಾ ಇರುವಂತಹ ಮ್ಯಾಚ್ ನಮ್ಮ ಬ್ಯಾಂಗ್ಳೂರ್ ಡ್ರ್ಯಾಗನ್ಸ್ ಜೊತೆಗೆ ದಾವಣಗೆರೆ ಲಯನ್ಸ್ ಅವ್ರ ಜೊತೆ ನಡೀತಾ ಇದೆ. ಫಸ್ಟ್ ಟೀಮ್ ಯಾರನ್ನ ಕರೆಯೋಣ? ನಮ್ ಬೆಂಗಳೂರು ಡ್ರ್ಯಾಗನ್ಸ್ ನ ಕರೆದು ಬಿಡೋಣ. ಸೊ ತಡ ಮಾಡೋದು ಯಾಕೆ, ಲೆಟ್ ಅಸ್ ವೆಲ್ಕಮ್ ಅವರ್ ಬೆಂಗಳೂರು ಡ್ರ್ಯಾಗನ್ಸ್. ಬೆಂಗಳೂರು ಡ್ರ್ಯಾಗನ್ಸ್ ನಾವು ಆಟದಲ್ಲಿ ಎಂದೆಂದು ನಮ್ದೇನೆ ಗೆಲುವು. 4-6 ಹೊಡೆಯೋದು ಫಿಕ್ಸು, ಕೆಂಪೇಗೌಡರ ಊರಿನ ಕಲಿಗಳು ನಾವು. ಸೊ ಬ್ಯಾಂಗ್ಳೂರ್ ಡ್ರ್ಯಾಗನ್ಸ್, ಹೌ ಇಸ್ ದ ಜೋಶ್? ಇದು ಡಿಸೈಡಿಂಗ್ ಮ್ಯಾಚ್ ಅಂದ್ರೆ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ಒಂದು ಏನಂತಾರೆ ಟೆನ್ಷನ್ ಇರಬೇಕು. ಲಿಟರಲಿ ಡ್ರ್ಯಾಗನ್ಸ್ ತರ ಬಾಯಿಂದ ಬೆಂಕಿ ಹಾಕತ್ತಲ್ಲ ಡ್ರ್ಯಾಗನ್, ನೀವು ಬ್ಯಾಟ್ ಅಲ್ಲಿ ಹವಾ ಎಬ್ಬಿಸ್ಬೇಕು. ಎಬ್ಬಿಸ್ತೀವಿ. ರೆಡಿ ಇದೀರಾ? ಫುಲ್. ಯಾಕೋ ಹುಡುಗಿರ್ ವಾಯ್ಸ್ ಜಾಸ್ತಿ ಇದೆಯಲ್ಲ, ಯಾಕೆ ಹುಡುಗರೆಲ್ಲ ಡಲ್ ಆಗಿದ್ದಾರೆ? ಪರ್ಫಾರ್ಮೆನ್ಸ್ ಅಲ್ಲಿ ತೋರಿಸ್ತಾರೆ. ಓಕೆ ಸರಿ, ನಿಮ್ಮ ಅಪೋಸಿಷನ್ ಟೀಮ್ ನ ವೆಲ್ಕಮ್ ಮಾಡ್ಬಿಡೋಣ. ಶೋರ್ ರೆಡಿ. ಲೆಟ್ ಅಸ್ ವೆಲ್ಕಮ್ ನಮ್ಮ ದಾವಣಗೆರೆ ಲಯನ್ಸ್. ದಾವಣಗೆರೆ ಲಯನ್ಸ್ ಜೊತೆ ತನೀಶ್ ಅವರು ಬಂದ್ಬಿಟ್ರು. ಸೊ ಒಂದ್ ಕಡೆ ನಮ್ಮ ಬೆಂಗಳೂರು ಡ್ರ್ಯಾಗನ್ಸ್, ಇನ್ನೊಂದು ಕಡೆ ದಾವಣಗೆರೆ ಲಯನ್ಸ್. ಡಿಸೈಡಿಂಗ್ ಮ್ಯಾಚ್ಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಅಷ್ಟೇ ಎನರ್ಜೆಟಿಕ್ ಆಗಿ ರೆಡಿ ಆಗಿ ಬಂದಿದ್ದಾರೆ. ನೀವ್ ಹೇಳಿದ್ರು ಹೇಳಿಲ್ಲ ಅಂದ್ರು ಅವ್ರು ಹೊಡಿಯೋದ್ ಬರೀ 4-6 10. ನೀವ್ ಹೇಳಲೇಬೇಡಿ. ತುಂಬಾ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ, ಅದು ನಿಮ್ಗಿರೋದು ನಮಗಲ್ಲ. ಹೌದಾ? ನಾವ ಮಾತಾಡಿದ್ದು ಕರೆಕ್ಟ್. ಓಕೆ, ದಿಸ್ ಥಿಂಗ್ಸ್ ಅಪಾರ್ಟ್, ದಿಸ್ ವಿಲ್ ಬಿ ಅ ಸೀರಿಯಸ್ ಗೇಮ್, ಡಿಸೈಡಿಂಗ್ ಗೇಮ್. ಸೊ ಯಾವ ತರ ಡಿಸೈಡ್ ಮಾಡಬೇಕು ಏನು ಅಂತ ಪ್ರತಿಯೊಂದು ರನ್ಗಳ ಮೇಲೆ, ರನ್ ರೇಟ್ಗಳ ಮೇಲೆ ದಿಸ್ ವಿಲ್ ಬಿ ಅ ಡಿಸೈಡಿಂಗ್ ಮ್ಯಾಚ್. ಸೊ ಟೇಕ್ ಎವ್ರಿ ಓವರ್ ಸೀರಿಯಸ್ ಆಗಿ ಆಡಿ ಅಂಡ್ ವಿಲ್ ಬಿ ದೇರ್ ಟು ಸಪೋರ್ಟ್ ಯು. ಅವ್ರು ಇರ್ತಾರೆ ಜಗಳ ಮಾಡಕ್ಕೆ, ನಿಮ್ ಪರವಾಗಿ ಧರಣಿ ಕುತ್ಕೊಂತಾರೆ. ನೀವ್ ಏನ್ ಎದುರ್ಕೊಳ್ಳೇಬೇಡಿ. ಹೋರಾಟ ನ್ಯಾಯದ ಪರ ಹೋರಾಟ ಅನ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತಾರೆ. ಸೊ ನಿಮ್ಗಂತೂ ಸಪೋರ್ಟ್ ಇದ್ದೇ ಇರುತ್ತೆ. ನಾವು ಗೊತ್ತಲ್ಲ, ನಾವೇನ್ ಮಾತಾಡಲ್ಲ, ಬರೀ ಆಡ್ ತೋರಿಸ್ತೀವಿ ಅಷ್ಟೇ. ಸೊ ಇರ್ಲಿ, ಇವಾಗ ಮ್ಯಾಚಿಗೆ ಹೋಗ್ಬಿಡೋಣ. ಟು ಡಿಸೈಡ್ ಯಾರು ಬ್ಯಾಟ್ ಮಾಡ್ತಾರೆ, ಯಾರು ಫೀಲ್ಡ್ ಮಾಡ್ತಾರೆ, ಇಟ್ ಇಸ್ ಟೈಮ್ ಟು ವೆಲ್ಕಮ್ ಅವರ್ ಅಂಪೈರ್ ಆಫ್ ದಿ ಡೇ, ದಟ್ ಇಸ್ ಲೋಹಿತ್ ಅವರು. ಟಾಸ್ ಗಾಗಿ ಲೆಟ್ ಅಸ್ ವೆಲ್ಕಮ್ ಅವರ್ ಅಂಪೈರ್ ಆಫ್ ದಿ ಡೇ. ಲೋಹಿತ್ ಸರ್ ಮುಖದಲ್ಲಿ ಪ್ಲೇಯರ್ಸ್ ಗಿಂತ ಜಾಸ್ತಿ ಟೆನ್ಷನ್ ಕಾಣ್ತಾ ಇದೆ. ಟೆನ್ಷನ್ ಏನಿಲ್ಲ, ಹ್ಯಾಪಿ. ಇಲ್ಲ, ಸುನಾಮಿ ಅವ್ರು ಕಿರಿಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತಾಗಿದೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಕ್ಯಾಪ್ಟನ್ಸ್ ಪ್ಲೀಸ್. ಎರಡು ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಇರೋದು ಟೈಲ್. ಸೊ ಯಾರು ಸ್ಪಿನ್ ಮಾಡ್ತೀರಾ? ಸೊ ಮೇಲಿದ್ದಾಗಲೇ ಹೇಳಿ ನೋಡೋಣ. ಟೈಲ್ ಇಸ್ ದ ಕೋರ್. ಟೈಲ್ ಇಟ್ ಈಸ್. ವಿಲ್ ಫೀಲ್. ಓಕೆ, ತಾರುಣ್ ಸೂಪರ್ಬ್. ನಮ್ಮ ದಾವಣಗೆರೆ ಲಯನ್ಸ್ ಟಾಸ್ ವಿನ್ ಮಾಡಿ ದೇ ಹ್ಯಾವ್ ಚೋಸ್ ಟು ಫೀಲ್ಡ್ ಓಕೆ, ಫಸ್ಟ್. ನೀವು ಇವಾಗ ಟಾಸ್ ವಿನ್ ಆಗಿದ್ದೀರಾ, ಏನ್ ಮಾಡ್ಬೇಕು ಅಂತಿದ್ದೀರಾ?
ಫೀಲ್ಡ್ ಮಾಡ್ತಿದ್ವಿ. ಸೊ ವಿ ವಾಂಟ್ ಮೈಸೂರು ಟೈಗರ್ಸ್ ಟು ಬ್ಯಾಟ್ ಫಸ್ಟ್. ಇದು ಅವ್ರಿಗೆ ಎಷ್ಟು ಕ್ರೂಷಿಲ್ಲೋ ನಮಗೂ ಅಷ್ಟೇ ಕ್ರೂಷಿಲ್. ಏನಕ್ಕಂದರೆ ಫೈನಲ್ಸ್ಗೆ ಹೋಗ್ಬೇಕಂದ್ರೆ ನಮಗೆ ಈ ವಿನ್ ತುಂಬ ಮುಖ್ಯ, ಅವ್ರಿಗೂ ಅದೇ ಮುಖ್ಯ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ದಟ್ಸ್ ಸೋ ಸ್ವೀಟ್ ಆಫ್ ಯು. ಇಬ್ರಿಗೂ ಬೆಸ್ಟ್ ವಿಶಸ್. ಯೋಗಿ ಅವ್ರು ಯಾವಾಗ್ಲೂ ನಾವು ಫೀಲ್ಡ್ ಮಾಡ್ತೀವಿ, ಬೌಲಿಂಗ್ ಮಾಡ್ತೀವಿ ಅಂತ ಓಡೋಗ್ತಾ ಇದ್ರು. ಈ ಸತಿ ಅವ್ರಿಗೆ ಆಪೋಸಿಟ್ ಆಗಿದೆ. ಅವರು ಫಸ್ಟ್ ಟಾಸ್ ವಿನ್ ಮಾಡಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ದಟ್ ದೇ ಹ್ಯಾವ್ ಟು ಚೇಸ್ ವಾಟ್ ಎವರ್ ರನ್ ವಿ ಡು ಅಂತ. ಸೊ ಏನು ಹೇಗೆ ಪ್ರಿಪೇರ್ ಮಾಡ್ತೀವಿ? ಇಲ್ಲ, ಅವ್ರು ಚೇಸಿಂಗ್ ಸಖತ್ತಾಗಿ ಮಾಡಿದ್ರಲ್ಲ. ಫಸ್ಟ್ ಮ್ಯಾಚ್ 160+ ಚೇಸ್ ಮಾಡಿದ್ದಾರೆ ಅವರು. ಅಂಡ್ ಅವ್ರ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಇಬ್ರು ಇದಾರಲ್ಲ ಇಬ್ರು ಸಖತ್ತಾಗಿ ಆಡ್ತಾರೆ. ಅಂಡ್ ಇಡೀ ಟೀಮ್ ಸಖತ್ ಅಂದ್ರೆ ಒಟ್ಟಾಗಿ ಆಡ್ತಾರೆ. ಕರೆಕ್ಟ್. ಅಂಡ್ ಒಳ್ಳೆ ಕ್ಯಾಪ್ಟನ್ ಅದಕ್ಕೆ ಇರೋದಕ್ಕೆ ನಿಮ್ ಟೀಮ್ ಮೇಲೆ ಎಲ್ಲರಿಗೂ ಈಸಿ ಆಗುತ್ತೆ ಆಡೋದಕ್ಕೆ. ಅಂಡ್ ಯಾರ ಮೇಲೂ ಪ್ರೆಷರ್ ಹಾಕಲ್ಲ, ಅದು ಮೈನ್. ಸೊ Pressure ನಮ್ಮ ಹಾಕ್ದಷ್ಟು ಬ್ಯಾಟಿಂಗ್ ಜಾಸ್ತಿ ಲೈನಪ್ problem. ತುಂಬಾ ಇಂಪಾರ್ಟೆಂಟ್ ಇವಾಗ. ಹೌದೌದು, ಬ್ಯಾಟಿಂಗ್ ಚೆನ್ನಾಗಿರುತ್ತೆ. ಏನ್ ಮಾಡಕ್ಕಲ್ಲ, ಕೆಲವು ಸಲ ಬೌಲಿಂಗ್ ತುಂಬಾ ಚೆನ್ನಾಗಿದ್ರೆ ನಾವು ಔಟ್ ಆಗ್ತೀವಿ, ಒಂದಾಗುತ್ತೆ. ನೋಡೋಣ, ನಾವು ಹುಷಾರಾಗಿ ಆಡ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೋಗಿ ಅವರೇ. ಆಲ್ ದಿ ವೆರಿ ಬೆಸ್ಟ್. ನಿಮ್ ಕಡೆಯಿಂದ ಯಾರ್ಯಾರು ಬರ್ತಾ ಇದ್ದಾರೆ ಇವಾಗ? ಫಸ್ಟ್ ಯೋಗಿ ಅಂಡ್ ಯೋಗಿ ಅವರು ಹಾಗೂ ಭಗತ್ ಅವರು. ವಿಶೇಷವಾದ ಗೇಮ್ಗೆ ಒಬ್ರು ವಿಶೇಷವಾದ ಅತಿಥಿ ಬಂದಿದ್ದಾರೆ. ದಟ್ ಇಸ್ ನನ್ ಅದರ್ ದನ್ ಬಾಲಿವುಡ್ ನ ಸೂಪರ್ ಡೂಪರ್ ಗಾರ್ಜಿಯಸ್ ಹೀರೋಯಿನ್ ಅಂತಾನೆ ಹೇಳ್ಬೇಕು, ರಶ್ಮಿ ದೇಸಾಯಿ. ಸೊ ವಿತ್ ಆಲ್ ಯರ್ ರೌಂಡ್ ಆಫ್ ಅಪ್ಲಾಸ್, ಐ ವುಡ್ ಲೈಕ್ ಟು ವೆಲ್ಕಮ್ ರಶ್ಮಿ ದೇಸಾಯಿ ಆನ್ ಟು ದ ಡಯಸ್ ಪ್ಲೀಸ್. ಹಲೋ ರಶ್ಮಿ, ಅಂಡ್ ಇಟ್ ಇಸ್ ಸೋ ನೈಸ್ ಟು ಸಿ ಯು ಇನ್ ದಿಸ್ ಜರ್ಸಿ. ಗೊತ್ತಾ, ಇಲ್ಲಿ ಬನ್ನಿ. ಅಂಡ್ ಸುಮಾರು ಒಂದು 2 matches you have seen around 2 to 3 matches, no? 2 matches I 2 saw. matches. Yeah. So how is the feel? How is the vibes? Fabulous. I think it's amazing and अच्छा लगता है देख के. People are playing, watching them. It's more fun. And I'm hoping the Bangalore Dragon will win this game. So how good are you at sports, especially cricket? See, when it comes to adventure, I'm very good. Sports, I think I'm very girly. I love dancing and singing and other stuff. But I love watching cricket because I think cricket is something everybody will make sure that Correct. everybody sits That is an together emotion. watching. Yeah, that's That an is an emotion. emotion. That's a Yes, correct yes. word. Yeah, yeah. So in this situation, you are here, and I like to have a step with you for our Bangalore Dragon song. So sir, ನಮ್ಮ ಬ್ಯಾಂಗ್ಳೂರ್ ಡ್ರ್ಯಾಗನ್ ಸ್ಲೋಗನ್ ಸಾಂಗ್ ಪ್ಲೇ ಮಾಡಿ ನಾವು ರಶ್ಮಿ ದೇಸಾಯಿ ಒಂದು ಸ್ಟೆಪ್ ಹಾಕ್ತೀವಿ ಇಲ್ಲಿ. ಬೆಂಗಳೂರು ಡ್ರ್ಯಾಗನ್ಸ್ ನಾವು, ಆಟದಲ್ಲಿ ಎಂದೆಂದು ನಮ್ದೇನೆ ಗೆಲುವು. 4-6 ಹೊಡೆಯೋದ್ ಫಿಕ್ಸು, ಕೆಂಪೇಗೌಡರ ಊರಿನ ಕಲಿಗಳು ನಾವು. Thank you. It was so great to have you here. Hope you'll enjoy this match now. Definitely, and all the best to all the players, and I'm sure that you guys will play from full heart and Yes. try and win the game. Thank you. Thank you so much, Rashmi. So ಮುಂಬೈಯಿಂದ ನಮ್ಮ ಬಾಲಿವುಡ್ ನ ಸೂಪರ್ ಗಾರ್ಜಿಯಸ್ ಲಡ್ಕಿ ರಶ್ಮಿ ಅವರು ಬಂದಿದ್ರು, and this is the way with the step she has appreciated the team. ನಮ್ಮ BTL ಗೆ ಒಂದು ಸೈ ಅಂದಿದ್ದಾಯ್ತು, ಒಂದು ಸಾಥ್ ಕೊಡ್ತಾ ಇದ್ದಾರೆ ಇವತ್ತು. ನಮ್ಮ ಫೀಲ್ಡರ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನಾನು ಹೋಗ್ಲಿಲ್ಲ ಅಂದ್ರೆ ಬ್ಯಾಟ್ ತಗೊಂಡು ನನಗೆ ಹೊಡಿತಾರೆ. ಸೊ ಹೋಗೋಣ, ಮ್ಯಾಚ್ ಎಂಜಾಯ್ ಮಾಡೋಣ. ಓವರ್ ಟು ನಮ್ಮ ಕಮೆಂಟೇಟರ್ ಮಿಸ್ಟರ್ ಶ್ರೀನಿಧಿ ಭಟ್. ಆಲ್ರೆಡಿ ಎಲ್ಲರೂ ರೆಡಿಯಾಗಿ ನಿಂತಿದ್ದೀರಾ. ಈಗ 2 ಟೀಮುನು ಸಿಕ್ಕಾಪಟ್ಟೆ ಪೈಪೋಟಿ ಕೊಡೋಂಥ ಟೀಮ್ಗಳು. ಒಂದು ಬೆಂಗಳೂರು ಡ್ರ್ಯಾಗನ್ ಆದ್ರೆ ಇನ್ನೊಂದು ದಾವಣಗೆರೆ ಲಯನ್ಸ್. ಸೊ ಬ್ಯಾಟ್ಸ್ಮನ್ ನ ಈಗ ವೆಲ್ಕಮ್ ಮಾಡೋ ಟೈಮ್. ಬೆಂಗಳೂರು ಡ್ರ್ಯಾಗನ್ಸ್ ನಾವು, ಆಟದಲ್ಲಿ ಎಂದೆಂದು ನಮ್ದೇನೆ ಗೆಲುವು. 4-6 ಹೊಡೆಯೋದ್ ಫಿಕ್ಸು, ಗೌಡರ ಊರಿನ ಕಲಿಗಳು ನಾವು. ಭಗತ್ 6 10 ಅಷ್ಟೇ ಹೊಡಿಬೇಕು. ಆ ಕಡೆಯಿಂದ ಸಂದೀಪ್ ಅವರು ಬೌಲಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಭಗತ್ ಅವರು ಬ್ಯಾಟ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೂಪರ್ ಸಂದೀಪ್ ಅವರ ಗೋಗ್ಲಿಗೆ ವಿಕೆಟ್ ಪತನ.
ಬಾಂಬಾಟ್ ಆಗಿ ವಿಕೆಟ್ ಹಾಗೆ ಬಿದ್ದಿದೆ. ಸೂಪರ್ ಸೂಪರ್ ದಾವಣಗೆರೆ ಲಯನ್ಸ್ ರೋರಿಂಗ್ ಫಸ್ಟ್ ಬಾಲ್ ನಲ್ಲಿ ಸಾಕದಾಗಿದೆ. ಲಯನ್ಸ್ ಗಳು ಮೊದಲನೇ ಬಾಲ್ ಅಲ್ಲೇ ಗರ್ಜನೆನ ಶುರು ಮಾಡಿದೆ. ದಾವಣಗೆರೆಯಲ್ಲಿ ಖಾಲಿ ಬೆಣ್ಣೆ ದೋಸೆ ಸಿಗಲ್ಲ, ಬೇರೆನೂ ಸಿಗುತ್ತೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ರೀಲ್ಸ್ ಅಲ್ಲಿ ಇವತ್ತಿನ ಟ್ರೆಂಡ್ ಅಲ್ಲಿರೋ ಸ್ವಾತಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಸಂದೀಪ್ ಅವರು ಮಾಡ್ತಾ ಇದ್ದಾರೆ ಬೌಲಿಂಗ್. ಸ್ವಾತಿ ಅವರು ಬ್ಯಾಟ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಯೋಗಿ ಅವರು ಓಡೋದಕ್ಕೆ ಕಾಯ್ತಾ ಇದ್ದಾರೆ. ವೈಡ್ ಅಗಲವಾದ ಎಸೆತ. ಮತ್ತೊಂದು ಅಗಲವಾದ ಎಸೆತ. ಸಂದೀಪ್ ಕಮಾನ್. ಓ ಕಮಾನ್ ಸ್ವಾತಿ. ಓಹೋ ಓಡು 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 ಓಡು. ಗುಡ್. ಅವ್ರು ಓಡಿದ್ರು ಔಟ್ ಮಾಡಲ್ಲ. ಮಾಡಲ್ಲ ಸ್ವಾತಿ ಅವರು ಯಾಕೋ ಮತ್ತೆ ಡಲ್ ಆಗ್ತಾ ಇದ್ದಾರೆ. ಅಮಿತ್ ರೀಲ್ಸ್ ನ ನೆನೆಸ್ಕೊಳ್ಳಿ, ಫಾಲೋವರ್ಸ್ ನ ನೆನೆಸ್ಕೊಳ್ಳಿ, ನುಗ್ಗಿ ಹೊಡೀರಿ. ಬಿಟ್ಟು ಹೋದ್ರು ಅವ್ರು ಔಟ್ ಮಾಡಲ್ಲಮ್ಮ, ಕೈಯಲ್ಲೇ ಇಟ್ಕೊಂಡಿರ್ತಾರೆ ಬಾಲ್. 4 ಬಾಲ್ ಆಗಿದೆ, 2 ರನ್ ಬಂದಿದೆ ಟೀಮ್ಗೆ. ಓ ಅವ್ರು ಔಟ್ ಮಾಡಲ್ಲ, ಬನ್ನಿ sir. ಟೆನ್ಷನ್ ಮಾಡ್ಕೊಂಡು. ಸೊ ಈಗ ನಮ್ಮ ಜೊತೆ ಗಣೇಶ್ ಶೆಣೈ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಕೇಳೋಣ ಅವರ ಟೀಮ್ ಬಗ್ಗೆ. ಸರ್, ಈಗ ನಿಮ್ಮ ಟೀಮಲ್ಲಿ ಈಗ ಸ್ವಾತಿ ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಏನು ನಿಮ್ಮ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈ ಥರ ಸ್ವಾತಿ ಅವ್ರನ್ನ ಕಳಿಸ್ಬೇಕು, ಇಲ್ಲ ನೆಕ್ಸ್ಟ್ ನೀವು ಬರಬೇಕು, ಏನಾರು ಪ್ಲಾನಿಂಗ್ ಏನಾರು ಮಾಡ್ಕೊಂಡಿದ್ದೀರಾ ಈಗ? ಸರ್, ಅವ್ರ ಫಸ್ಟ್ ಓವರಲ್ಲಿ ಅವ್ರನ್ನ ಕಳಿಸೋ ಪ್ಲಾನೇ ಇರಲಿಲ್ಲ. ಬೈ ಮಿಸ್ಟೇಕ್ ಆಗಿ ಅವ್ರು ಫಸ್ಟ್ ಓವರ್ ಆಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ ಅದು. ಬಟ್ ಸ್ಟಿಲ್ ವಿ ಹ್ಯಾವ್ ಅ ವೆರಿ ಗುಡ್ ಬಂಚ್ ಆಫ್ ಪೀಪಲ್. ಸೊ ನಮ್ಮ ಕ್ಯಾಪ್ಟನ್ ಇವಾಗ ಸ್ಟ್ರೈಕಲ್ಲಿ ಇದ್ದಾರೆ. ಹೋಪ್ಫುಲಿ ಈ ಓವರ್ ಒಂದು ಫ್ರೂಟ್ಫುಲ್ ಓವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೋಗಿ ಅವರು ಕಳೆದ 3 ಮ್ಯಾಚಲ್ಲೂ ನೋಡ್ತಾ ಇದ್ದೀವಿ, ಅರ್ಧ ಶತಕ ಮತ್ತೆ ಸೆಂಚುರಿನ ಬಾರಿಸ್ತಾನೆ ಇದ್ದಾರೆ. ಸೊ ಯೋಗಿ ಅವ್ರಿಗೆ ಯಾರು ಸಾಥ್ ಕೊಟ್ರೆ ಖಂಡಿತ ಏನಾರು ಒಂದು ಚೇಂಜಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಸರ್, ಅವರು ಚಲೋ. ಈಸ್ ಲೀಡಿಂಗ್ ಬೈ ಎಕ್ಸಾಂಪಲ್ ಅವರು. ಸೊ ಅವ್ರ ಜೊತೆ ಅದೇ ಯಾರು ನಿಲ್ಕೋಬೇಕಷ್ಟೇ. ಅಯ್ಯೋ ಯೋಗಿ ಅವರ ವಿಕೆಟ್ ಪತನವಾಗಿದೆ. ಬೆಂಗಳೂರು ಡ್ರ್ಯಾಗನ್ ಮೇನ್ ವಿಕೆಟ್ ಈಗ ಹೋಗಿದೆ. ನೋಡೋಣ ಈಗ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ಅಂತ. ಭರತ್ ಅವ್ರು ಬರ್ತಿದ್ದಾರೆ. ಭರತ್ ಅವ್ರ ಬಗ್ಗೆ ಈಗ ಗಣೇಶ್ ಅವರು ಹೇಳ್ತಾರೆ, ಕೇಳೋಣ ಅವ್ರ ಬಾಯಲ್ಲೇ ಏನು ಹೇಳ್ತಾರೆ ಅಂತ. ಇನ್ನೊಂದು ಅನ್ಫಾರ್ಚುನೇಟ್ ಥಿಂಗ್, ನಮ್ಮ ಕ್ಯಾಪ್ಟನ್ ಔಟ್ ಆದರು ಸೆಕೆಂಡ್ ಓವರಲ್ಲಿ, ಫಸ್ಟ್ ಬಾಲಲ್ಲೇನೋ. ಬಟ್ ಭರತ್ ಒಳ್ಳೆ ಪ್ಲೇಯರೇ. ಸೊ ಎಂಟರ್ಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೋಡೋಣ, ಇನ್ನೂ ಪ್ಲೇಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ನಮ್ಮ ಟೀಮಲ್ಲಿ. ಬ್ಯಾಂಗ್ಳೂರು ಹಾಗೆ ಅಷ್ಟು ಈಸಿಯಾಗಿ ಸೋಲೋ ಅಂತ ಟೀಮ್ ಅಲ್ಲ. ಸೊ ದೇ ಹ್ಯಾವ್ ಟು ಬಿ ಕೇರ್ಫುಲ್. ಸುನಾಮಿ ಗೊತ್ತಲ್ಲ, ರೊಚ್ಚಿಗೆದ್ರೆ ಆಮೇಲೆ ಮಾತಲ್ಲೂ ನಿಲ್ಸಕ್ಕಾಗಲ್ಲ, ಆಟದಲ್ಲೂ ನಿಲ್ಸಕ್ಕಾಗಲ್ಲ. ಆರಾಮ್ಸೆ ಸುನಾಮಿ, ಕೈ ಬಾಲ್ ಕರೆಕ್ಟ್ ಆಗಿ ಹಾಕ್ಬೇಕು. ನಮ್ ಕಡೆಯಿಂದ ರಿಕ್ವೆಸ್ಟ್. ಕರೆಕ್ಟ್ ಆಗಿ ಹಾಕ್ಬೇಕು ಅಂದ್ರೆ ಏನರ್ಥ? ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತನಾ? ಯಾವ ತರ ಏನಾಗ್ತಿದೆ ಅಂತ? ಓ ಸೂಪರ್ ಆಗಿ ಸುನಾಮಿ ಅವ್ರು ಬಾಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಧೂಳಿಲ್ಲ, ಇಲ್ಲ ಅಂತಂದ್ರೆ ಇಲ್ಲಿ ಯಾರಿಗೂ ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಧೂಳು ಎಪ್ಸಿರೋರು. ನೋಡಿ, ಸ್ವಾತಿ ಅವರು ರನ್ನಿಂಗ್ ರೈಸ್ಗೆ ಈಗ ರೆಡಿ ಆಗ್ತಾ ಇದ್ದಾರೆ.
ಅಂದ್ರೆ ನಾವು ಮೇಘನ್ ಅವ್ರಿಗೆ ಓಡಿ 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 ಅಂತಿದ್ವಾ, ಅವ್ರು ಓಡಕ್ ರೆಡಿ ಆಗಿದ್ದಾರೆ. ಇನ್ಮೇಲೆ ಓಡಿ ಅಂತ ಹೇಳ್ಬೇಡಿ, ಬ್ಯಾಟ್ ಅಲ್ಲಿ ಬಾಲ್ ಟಚ್ ಮಾಡಿ 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 ಅಂತ ಹೇಳಿ. ಅದ್ಭುತ. ಅಂತೂ ಇಂತೂ ರನ್ನಿಂಗ್ ರೇಸ್ ಅಲ್ಲಿ ಫಿಟ್ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ಓವರ್ ಮುಗ್ದಿದೆ, ಮತ್ತೆ ಈ ಕಡೆ ಬನ್ನಿ ಸ್ವಾತಿ ಅವರು. ಸೊ ಟೀಮ್ ಬೆಂಗಳೂರು ಟೀಮ್ ಕ್ಯಾಪ್ಟನ್ ಡಿಸೈಡ್ ಮಾಡಬೇಕು. ಇವಾಗ ಇವರು ಆಡಕ್ ಆಗಲ್ಲ ಅಂತಂದ್ರೆ ನೀವು ಬೇರೆಯವ್ರನ್ನ ಕಳಿಸ್ಬೇಕಾಗತ್ತೆ. ಅಂಪೈರ್ ಹೇಳ್ತಾ ಇದ್ದಾರೆ ನ್ಯೂ ಬ್ಯಾಟ್ಸ್ಮನ್ ಕ್ಯಾನ್ ರೀಪ್ಲೇಸ್ ಭರತ್ ಅಂತ. ಸೊ ಇಟ್ ಈಸ್ ಅ ಕಾಲ್ ಆಫ್ ಕ್ಯಾಪ್ಟನ್. ಸೊ ಭರತ್ ಸಾಗರ್ ಅವ್ರಿಗೆ ಇಂಜೂರ್ಡ್ ಆದ ಕಾರಣ ಈಗ ಅವರ ಜಾಗಕ್ಕೆ ಇನ್ನೊಬ್ರು ಬರ್ತಾ ಇದ್ದಾರೆ. ಆಸ್ ಪರ್ ಅಂಪೈರ್ಸ್ ಕಾಲ್ ಮತ್ತೆ ಕ್ಯಾಪ್ಟನ್ ಡಿಸಿಷನ್ ಪ್ರಕಾರ ರಿಟೈರ್ಡ್ ಹರ್ಟ್ ಅಂತ ಡಿಕ್ಲೇರ್ ಮಾಡಿ. ಸೊ ವಿ ಆರ್ ರಿಪ್ಲೇಸಿಂಗ್ ಅನದರ್ ಬ್ಯಾಟ್ಸ್ಮನ್ ಗಣೇಶ್ ಶೆನಾಯ್ ಇನ್ ಪ್ಲೇಸ್ ಆಫ್ ಭರತ್. ಗಣೇಶ್ ಶೆಣಾಯ್ 2 ಓವರ್ಗೆ 7 ರನ್ ಅಷ್ಟೇ ಆಗಿರೋದು. ಈಗ ಗಣೇಶ್ ಶೆಣಾಯ್ ಅವರು ಏನಾದ್ರು ಮಿರಾಕಲ್ ಮಾಡಬೇಕು. ಸೊ ಆಯ್ತು ಗುರು, ಆಯ್ತು. ಮಮತಾ ಸೂಪರ್. ಡೆಡ್ ಬಾಲ್, ಡೆಡ್ ಬಾಲ್. ಏನಾದ್ರೂ ಆಗ್ಲಿ ಪಾಪಿಂಗ್ ಕ್ರೀಸಿಗೆ ಗೊತ್ತಾಯ್ತು ಸರ್. ಏನಾದ್ರೂ ಆಗ್ಲಿ ಸೊ ಪಾಪಿಂಗ್ ಕ್ರೀಸ್ಗೆ 2ನೇ ಪಿಚ್ ಬಿದ್ದಿದೆ ಅಂದ್ರೆ ಡೆಡ್ ಬಾಲ್. ಏನಾದ್ರೂ ಆಗ್ಲಿ ಏನಾದ್ರೂ ಕ್ರೀಸ್ ಒಳಗಡೆ ಬರ್ಲಿಲ್ಲ ಸರ್, ಕ್ರೀಸ್ ಒಳಗಡೆ ಬಂದಿಲ್ಲ ಸರ್. ಅಕ್ಕ ನಿಜವಾಗ್ಲೂ ಆಡ್ತಾರೋ ಅಲಕ್ ಪುಲಕ್ಕಲ್ಲಿ ಬರುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಸಾಕದಾಗ ಆಡ್ತೀರಾ ಮಮತಾ. ಕಮಾನ್. ಓಪನ್ ಮಾಡಿದ್ರು ಖಾತೆ ಗಣೇಶ್ ರೆಡ್ ಬಾಲ್. ಪಕ್ಕದ ಕೊಡಿಯೋದಲ್ವಾ, ಪಕ್ಕದ ಕೊಡಿಯೋದಲ್ವಾ. ಸೂಪರ್ ಸೂಪರ್. 10 ಬೇಕು, 10 ಬೇಕು. 10 ಮಮತಾ ಅವರು ಮತ್ತೊಮ್ಮೆ ಸ್ಟೈಲಿಶ್ ಆಗಿ ಬಾಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮಮತಾ ಅವರು ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ. ಎಂತ ಬೌಲಿಂಗ್, ಡಿಸೈನ್ ಜಾಸ್ತಿ ಆಯ್ತು. ಅದ್ಭುತ. ಮಮತಾ ಅವರ ರೋಚಕ ಬೌಲಿಂಗ್ ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇದೆ. ಸೂಪರ್ ಆಗಿ ಮಾಡ್ತಿದ್ದಾರೆ. ಆದ್ರೂ ವೈಡ್ ಹಾಕಿದ್ರು. ವೈಡ್ 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 ಕೊಡ್ತಾರೆ ಸಮಾಧಾನ. ಈಗ ಮತ್ತೊಂದು ಬಾಲ್ ಬಂತು ಬಂತು ಬಂತು. ಡೆಡ್ ಬಾಲ್. ಡೆಡ್ ಬಾಲ್. ಸರ್ ಆಗಿಲ್ಲ ಸರ್. 26 26 ರನ್ಗಳು. ಮಮತಾ ಅವರೇ ನಿಂತ್ಕೊಂಡು 2ನೇ ಪಿಚ್ ಒಳಗಡೆ ಬೀಳ್ಬೇಕಷ್ಟೇ ಸರ್ ಪಾಪಿಂಗ್ ಕ್ರೀಸ್. ಮಮತಾ ಅವರೇ ಆರಾಮಾಗಿ ನಿಮ್ ಸ್ಟೈಲ್ ಕಂಪ್ಲೀಟ್ ಆದ್ಮೇಲೆ ಬಾಲ್ ಹಾಕಿ. ಡೆಡ್ ಬಾಲ್. ಡೆಡ್ ಬಾಲ್. ಇಲ್ಲ ಅಂದ್ರೆ 6 ರನ್ ಬರುತ್ತೆ. ಸ್ಕೋರ್ 36. ಏಯ್ ಸೂಪರ್ ಅಮ್ಮ, ಸೂಪರ್.
ಸೂಪರ್ ಮತ್ತೆ ಸ್ವಾತಿ ಅವರು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ರೈಸ್ ಬಂದಿದ್ದಾರೆ. ಬನ್ನಿ ವಾಪಸ್ಸು. ಅಗಲವಾದ ಎಸೆತ. ಸುಚಾನ್ ಕಮಾನ್ ವೈಟ್ ಬಾಲ್ ವೈಡ್ ಓ ಮತ್ತೆ ವೈಡು. ವೈಡ್ 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 ಮತ್ತೆ ಅಗಲವಾದ ಎಸೆತ. ಚೆಂಡು. ಮೂರನ್ನು ಮೂರು. ಸ್ವಾತಿ ಅವರು ಇವಾಗ ಬ್ಯಾಟಿಂಗ್ ಅಲ್ಲಿ ಇದ್ದಾರೆ. ಸುಚನ್ ಶೆಟ್ಟಿ ಅಂತೂ ಇಂತೂ ಸ್ವಾತಿ ಅವರಿಗೆ ಸ್ಟ್ರೈಕ್ ಸಿಕ್ಕಿದೆ. ಅದ್ಭುತ. ಸೂಪರ್ 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 ಸುಚನ್. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರೆಗಳಿಗಾಗಿ ಎಬ್ಬೆಕ್ಸು ನಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice. ನಮ್ ಕಡೆಯಿಂದ ನೆಕ್ಸ್ಟ್ ಬ್ಯಾಟ್ಸ್ಮನ್ ಪಂಕಜ್ ಅವರು ಬರ್ತಾ ಇದ್ದಾರೆ. ಪಂಕಜ್ ರಾಕೆಟ್ 42 ರನ್ 3.3 ಓವರ್. 6 ರನ್ಗಳು. ಸುನಾಮಿ ಅವರು ಇನ್ನೂ ಅನುಮಾನದಲ್ಲಿದ್ದಾರೆ 4 or 6 ಅಂತ. ತಾರೆಗಳಿಗಾಗಿ ಎಬ್ಬೆಕ್ಸು ನಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full ಹೆಂಗಿದೆ ದಾವಣಗೆರೆ ಲಯನ್ ಅವರ ಪರಿಸ್ಥಿತಿ ಕೇಳ್ಬೋದಾ? ನಾವು ತುಂಬಾ ಕೂಲ್ ಆಗಿದ್ದೀವಿ. ನಿಮ್ಮ ಕೂಲ್ ಆಗೇ ಇರಿ, ಕೂಲ್ ಆಗೇ ಇರಿ. ವೈಟ್ ಪ್ಲಸ್ 2 50 50 50 50. ಓವಾ 4 ಓವರ್ 51 ರನ್ 3 ವಿಕೆಟ್. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರೆಗಳಿಗಾಗಿ ಎಬ್ಬೆಕ್ಸು ಗಣೇಶ್ ಶೆಣೈಯವರು ಜವಾಬ್ದಾರಿಯನ್ನು ತಗೊಂಡು ಆಡ್ತಿದ್ದಾರೆ. ಒಮ್ಮೆ ಕೂಗಿ with your full voice. ನೋ ಬಾಲ್ ಆಗಿದೆ, ನೋ ಬಾಲ್ ಆಗಿದೆ, ನೋ ಬಾಲ್, ನೋ ಬಾಲ್ ಆಗಿದೆ. ಫ್ರೀ ಹಿಟ್ ಗಣೇಶ್ ಶೆಣೈಯವ್ರಿಗೆ ಮರು ಜನ್ಮ. ಸೊ ಜೀವದಾನ ಆಗಿದೆ ಗಣೇಶ್ ಶೆಣೈಯವ್ರಿಗೆ. ಫ್ರೀ ಇಟ್ಟು ಬೈ 2 ರನ್ಸ್. ಫ್ರೀ ಹಿಟ್ ಇತ್ತು. ಸುನಾಮಿ ಅವರು ಖುಷಿಯಾಗಿ ಆಚೆ ಹೋಗಿ ಮತ್ತೆ ವಾಪಸ್ ಬರ್ತಿದ್ದಾರೆ. ವೈಡ್ 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 ವೈಟ್ ಬಾಲ್ ಪೆಂಟಗನ್ ಅಂತ. So, ನಮ್ಮ ಟೀಮ್ ಕ್ಯಾಪ್ಟನ್ ತರುಣ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಸ್ಕೋರ್ 60 4.2 ಬಾಲ್. ತಾರೆಗಳಿಗಾಗಿ ಎಬ್ಬೆಕ್ಸು ನಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice. ಕೊಡ್ತಾ ಇರ್ತೀವಿ, ತಗೋತಾ ಇರ್ಬೇಕು. ಮತ್ತೊಂದು 6. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ಗಣೇಶ್ ಶೆಣೈಯವರು ಅತ್ಯುತ್ತಮ ಪ್ರದರ್ಶನ ನೀಡ್ತಿದ್ದಾರೆ. ವೈಟ್ ಬಾಲ್ 69.
ಲಾಸ್ಟ್ ಬಾಲ್. ಅದ್ಭುತ ಅದ್ಭುತ ಬೌಂಡ್ರಿ 4. ಮಮತ್ ಅವರು ಅದ್ಭುತವಾಗಿ ಡಿಫೆಂಡ್ ಮಾಡಿದ್ರು, ಬಟ್ ಬೌಂಡ್ರಿ ಬೋರ್ಡ್ ಇಟ್ಕೊಂಡು ಮಾಡಿದ್ರು, ಅದೊಂದು ಸಮಸ್ಯೆ ಆಯ್ತು. ಆ ಕಡೆ ಬೌಲಿಂಗ್ ಅಲ್ಲಿ ವಾಣಿಶ್ರೀ ಅವರು ರೆಡಿ ಆಗಿದ್ದಾರೆ ಅಂಡ್ ಈ ಕಡೆಯಿಂದ ಬ್ಯಾಟಿಂಗ್ ಅಲ್ಲಿ ಪಂಕಜ್ ಅವರು ರೆಡಿ ಇದ್ದಾರೆ. ವಾಣಿಶ್ರೀ ಮ್ಯಾಮ್ ಕಮಾನ್. ಅದ್ಭುತ ಬೌಂಡ್ರಿ 6. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ಸೂಪರ್ ಸೂಪರ್. ಯಾರಿಗಾಗಿಯೇ ಬೇಕು ಪ್ರಾಯ್ಸು, ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice. ಗಣೇಶ್ ಶೆಣೈ ಅವರು ಈಗ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಈಗ ವಾಣಿಶ್ರೀ ಮೇಡಮ್ ಅವರು ಬಾಲಿಂಗ್ ಮಾಡಬೇಕು. ಅಕ್ಕ ಅಕ್ಕ ಯಾರಾದ್ರೂ ಬ್ಯಾಟ್ಸ್ಮನ್ ಬರ್ಬೇಕು. ಶ್ರುತಿ ಅಕ್ಕ ಕಮಾನ್. ಶ್ರುತಿ ಆಲ್ ದಿ ಬೆಸ್ಟ್. ವೈಟ್ ಬಾಲ್. 92. ಅದ್ಭುತವಾದ ಸಿಕ್ಸ್, ಮತ್ತೊಂದು 98. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ಯಾರಿಗಾಗಿಯೇ ಬೇಕು ಶ್ರುತಿ ಅವರು ವೈಟ್ ಬಾಲ್. ಡೆಡ್ ಬಾಲ್. ನೋ ಬಾಲ್. This is all about the glamour and ಬೌಂಡ್ರಿ 6. ನೋಡದಿದ್ರೆ ಖಂಡಿತ you'll be sorry. ಯಾರಿಗಾಗಿಯೇ ಬೇಕು ಪ್ರಾಯ್ಸು, ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice. ವೈಟ್ ಬಾಲ್. ಬರಬೇಕು ಸರ್. ವೈಟ್ ಬಾಲ್. 109. Dead ball. ಚೊಂಬು ನೋಡ್ತಾ ಇರಿ, ಚೊಂಬು ಹೆಂಗಾಗುತ್ತೆ. 112. ವಾಣಿಶ್ರೀ ಮ್ಯಾಮ್ ಟೈಮ್ ತಗೊಳ್ಳಿ, ಆರಾಮಾಗಿ ಹಾಕಿ. ವೈಟ್ ಬಾಲ್. ಮತ್ತೊಂದು ಸಿಕ್ಸ್. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ಯಾರಿಗಾಗಿಯೇ ಬೇಕು ಪ್ರಾಯ್ಸು, ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice.
ಸೊ ನಮ್ಮ ಟೀಮ್ ಇಂದ ಸುಚನ್ ಶೆಟ್ಟಿ, ದಾವಣಗೆರೆ ಅವರು ಸುಚನ್ ಶೆಟ್ಟಿ ಹಾಗೂ ಪ್ರವೀಣ್ ಅವರು ಆಸ್ ಯೂಶುವಲ್ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಬರ್ತಾ ಇದ್ದಾರೆ. ಸೂಪರ್ ಆಗಿ ಆಡೋದಕ್ಕೆ ರೆಡಿ ಆಗಿದ್ದಾರೆ ಮಿಸ್ಟರ್ ಪ್ರವೀಣ್ ಅವರು. ಮೊದಲಿಂದ ಓಪನಿಂಗ್ ಇದೇ ಜೋಡಿ ಬರ್ತಾ ಇದೆ. ತಂಡದ ನಾಯಕ ಯೋಗಿ ಅವರು ಬೌಲಿಂಗ್ ಮಾಡಕ್ ರೆಡಿಯಾಗಿ ನಿಂತಿದ್ದಾರೆ. ಆ ಕಡೆ ಪ್ರವೀಣ್ ಅವರು ನಿಂತಿದ್ದಾರೆ. ಎಸ್ ಯೋಗಿ, ವೈಟ್ ಬಾಲ್, ಗುಡ್ ಸ್ಟಾರ್ಟ್, ಗುಡ್. ವೈಟ್ ಬಾಲ್, ವೈಡ್ ಸ್ಕೋರ್ 2. ಸೂಪರ್. ಭಗತ್ ಅವರ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ. ಅಮಿತ್ ಅವರು ಬಿಟ್ರು, 4ಗೆ ಕೊಟ್ಕೆಟ್ರು. ವೈಟ್ ಬಾಲ್, ವೈಟ್ ಬಾಲ್. ಯೋಗಿ ಅವರು ಬೇರೆ ಯಾವ್ದೋ ರೀತಿಯಲ್ಲಿ ಬೌಲಿಂಗ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅದು ಕ್ಲಿಕ್ ಆಗ್ತಾ ಇಲ್ಲ. ಆಡುವಾಗ ಆಟ make this new history. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿ ಎಮ್ಮೆಕ್ಸ್ ತಾಗೋ 6 ರನ್. ಬೌಂಡ್ರಿ 6. ಪ್ರವೀಣ್ ಅವರ ಬಾಲ್ ಕಳ್ಳಾಗಕ್ಕೆ ರೆಡಿ ಆಗಿದ್ದಾರೆ. ವೈಟ್ ಬಾಲ್, ಅದ್ಭುತ ಕೀಪಿಂಗ್. ವೈಟ್ ಬಾಲ್, ಸೂಪರ್. ಯೋಗಿ ಅವರ ಬೌಲಿಂಗ್ ಬೌಂಡ್ರಿ 4. 4. ಪ್ರವೀಣ್ ಬೌಂಡ್ರಿ 4. ಸಕ್ಕತ್ತಾಗಿ ಆಡ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್, ಹೀಗೆ ಆಡಿ. 4. ನೋ ಬಾಲ್. ವೆಲ್ಕಮ್ ಸುನಾಮಿ ಕಿಟ್ಟಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹವಾ ಕೊಡ್ತಾನೆ ಇದ್ದೀರಾ. ಹೇಗಿದೆ ನಿಮ್ಮ ಟೀಮ್ ಸ್ಪಿರಿಟು? ಹೆಸರಲ್ಲೈತೆ ವೈಲೆಂಟು, ಕೊಡ್ತಾ ಇರ್ತೇನೆ ಪೇಮೆಂಟು, ಚೂರು ಚೆಂಡು ಅಣ್ಣ ಬಾಂಡು, ನಾವು ಹೊಡೆಯೋ ಏಟು ಗಿಲ್ಲಿ ದಾಂಡು. ನೋ ಬಾಲ್. ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರೆ, ಯಾಕೆ ಬ್ಯಾಟಿಂಗ್ ಸೆಕ್ಷನ್ಗೆ ಬರ್ತಾ ಇಲ್ಲ ನೀವು? ಇಲ್ಲಿ ತರುಣ್ ಅವ್ರು ಕೊಡ್ತಿಲ್ಲ. 6 ಮಿಸ್ ಆಯ್ತು. ವಾಟ್ ಇಸ್ ದಿಸ್ ಯಾರ್? ಸುಚನ್, ಕಮ್ ಆನ್ ಸುಚನ್. ಜಸ್ಟ್ ಮಿಸ್. ಜಸ್ಟ್ ರಿಪೀಟ್. ಕೀಪ್ ಇಟ್ ಅಪ್ ಅಂತೆ. ಗುಡ್, ಸೂಪರ್. ಸುನಾಮಿ ಕಿಟ್ಟಿ ಅವ್ರು ಬೇಜಾರು ಮಾಡ್ಕೊತಿದ್ದಾರೆ, ಸ್ಕೋರ್ ಇಲ್ಲ ಟೀಮಲ್ಲಿ ಅಂತ. ಬೌಂಡ್ರಿ 6. ಆಡುವಾಗ ಆಟ make this new history. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿ ಎಮ್ಮೆಕ್ಸ್ ಅದ್ಭುತ ಬೌಲಿಂಗ್ ಗಣೇಶ್ ಶೆಣೈ ಅವ್ರ ಕಡೆಯಿಂದ, ಆದ್ರೆ ವೈಡ್ ಆಗಿದೆ. ಸುಚನ್ ಆರಾಮಾಗಾಡಿ, ಸಖತ್ತಾಗಾಡಿ. ಓವರ್. ಸೂಪರ್ ಓವರ್. ಈಗ ಸ್ವಾತಿ ಅವರು ಬೌಲಿಂಗ್ ಬಂದಿದ್ದಾರೆ, ಹಾಕೋದ್ರು ವೈಡ್ಗೆ. ಸ್ವಾತಿ ಅವ್ರಿಗೆ ವೈಡ್ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ. ನಾವು ಬ್ಯಾಟ್ಸ್ಮನ್ ಕರೆಕ್ಟಾಗಿ ನೋಡ್ಕೊಂಡು ಟಾರ್ಗೆಟ್ ಮಾಡಿ ಹೊಡ್ರಪ್ಪ.
ಏನೇ ಕಾಮಿಡಿ ಮಾಡ್ಲಿ ಏನೇ ಮಾಡ್ಲಿ ನೀವು ಆಟ ಚೆನ್ನಾಗಿ ಆಡಿ. ಬ್ಯಾಟ್ಸ್ಮನ್ ನಮ್ಮ ಟೀಮ್ 36. ಟ್ಯಾಗ್ ನೋ ಬಾಲ್, ಬೌಂಡ್ರಿ 6. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡುತ್ತಿತ್ತು ನೋ ಅದ ಚಾಯ್ಸು ಎಲ್ರು ಒಮ್ಮೆ ಕೂಗಿ ವಿದ್ಯ ಫುಲ್ ಬ್ಯಾಟರ್ ಫ್ರೀ ಹಿಟ್. ಡೆಡ್ ಬಾಲ್. ಎಂಟರ್ಟೈನ್ಮೆಂಟ್ ವಾಣಿಜ್ಯ ಮೇಡಮ್ ಏನು ಲಾಸ್ಟ್ ಟೈಮ್ ಹೆಂಗಿದ್ರು ಜೋಶ್ ಹೋಯ್ತಾ? ಜೋಶ್ ಏನಿಲ್ಲ, ಆಲ್ರೆಡಿ ಗೆಲ್ತಾ ಇದೀವಲ್ಲ. ನಮ್ಮ ಟೀಮ್ ಅವರೆಲ್ಲ ನಾನು ಇಲ್ಲ ಅಂದ್ರೆ ಬೋರ್ ಆಗ್ತಿದ್ದೀರಾ, ಎಂಟರ್ಟೈನ್ಮೆಂಟ್ ಕೊಡ್ತಿಲ್ಲ, ಇಲ್ಲಿ ಪ್ಲೇಯರ್ಸ್ಗಳು ಹೊಡಿತಿಲ್ಲ, ಹೆಂಗೆ ಲೆಕ್ಕಾಚಾರ ಇದು? ನೆಮ್ಮದಿಯಾಗಿದ್ದೀವಿ. ಕಮಾನ್ ಪ್ರವೀಣ್. ಅದ್ಭುತ ಫೀಲ್ಡಿಂಗ್. ಕೋಪ ತೀರಿಸ್ಕೊಂತ ಇದಾರೆ ಪ್ರವೀಣ್. ಕಮಾನ್ ಯಾ ಪಾಪ. ಮಾನಸ್ ಅವರು ಅದ್ಭುತ ಫೀಲ್ಡಿಂಗ್ ಮಾಡಿದ್ದಾರೆ, ಬೇಕು ಅಂತ ಮಾಡಿದಾರ ಗೊತ್ತಿಲ್ಲ. ಸೂಪರ್ ಸೂಪರ್. 43. ಅದು ಸೂಪರ್ ಪ್ರವೀಣ್, ಸೂಪರ್ ಪ್ರವೀಣ್, ಕಮಾನ್. ಆಡುವಾಗ ಆಟ ಮೇಕ್ ದಿಸ್ ನ್ಯೂ ಹಿಸ್ಟರಿ ದಿಸ್ ಇಸ್ ಆಲ್ ಅಬೌಟ್ ದ ಗ್ಲಾಮರ್ ಅಂಡ್ ಗ್ಲೋರಿ 49 is the score. you'll be sorry ಇವತ್ತು ಸ್ವಾತಿ ಅವರು ಮುಗಿಸುದಿಲ್ವಾ ಅಂತ. ಆ ಕಡೆಯಿಂದ ಸ್ವಾತಿ ಅವರು ಸಾಕತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಪ್ರವೀಣ್ ಅವ್ರು ಕಾಯ್ತಿದ್ದಾರೆ ಯಾವಾಗ 6 ಹೊಡಿಲಿ 4 ಹೊಡಿಲಿ ಅಂತ. ಈಗ ಲೊಕೇಶನ್ ಚೇಂಜ್ ಮಾಡಿಕೊಂಡು ಮತ್ತೆ ಬೌಲಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸ್ವಾತಿ ಅವರು. ಅಂಡ್ ಪ್ರವೀಣ್ ಇಸ್ ಆಲ್ ಸೆಟ್. ಅಷ್ಟೇ, ಯಾವ ಕಡೆಗೆ ಹೋದ್ರು ಅದೇನೆ. ಸ್ವಾತಿ ಅವರು ನರ್ವಸ್ ಆಗಿದಾರ ಅಂತ ಡೌಟ್ ಆಗ್ತಾ ಇದೆ ಪಾಪ. ವೈಟ್ ಬಾಲ್. ಅದ್ಭುತ ಫೀಲ್ಡಿಂಗ್ ಭಗತ್ ಅವರ ಕಡೆಯಿಂದ, ಅದ್ಭುತ ಫೀಲ್ಡಿಂಗ್. ಪಿಚ್ ಕೌಂಟ್ ಇಲ್ಲ ಸರ್, ಪಿಚ್ ಕೌಂಟ್ ಇಲ್ಲ. ಗುಡ್ ಬಾಲ್ ಇದು ಇಲ್ಲ ಅಂಪೈರ್ ಹೇಳಿ ಸರ್, ಇಲ್ಲಿ ಪಿಚ್ ಇದು ಮಾಡ್ತಾ ಇಲ್ಲ, ಪಿಚ್ ಕೌಂಟ್ ಮಾಡ್ತಾ ಇಲ್ಲ. ಒಂದು ನಿಮಿಷ ಪಿಚ್ಚಿಂಗ್ ಔಟ್ ಸೈಡ್ ಪಿಚ್ ಇಲ್ಲ, ಪಿಚ್ಚಿಂಗ್ ಔಟ್ ಸೈಡ್ ಪಿಚ್ ಅಲ್ಲ. ಒಳಗಡೆ ಬಾಲ್ ಬಂದಿದೆ ಸರ್, ಒಳಗಡೆ ಬಾಲ್ ಬಂದಿದೆ ಸರ್, ಪ್ಲೀಸ್ ಆಡಿ ಸರ್. ಇವ್ರು ಗಾಟ್ ಇಟ್ ಸರ್. ಸರ್ ವೈಡ್ ಆಗಿದೆ ಅಲ್ಲೋ ತರುಣ್, ವೈಡ್ 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 ಆಗಿದೆ, ವೈಡ್ ಯೋಗೇಣ ವೈಡ್. ಗುಡ್. ರಿವ್ಯೂ ಹೇಳ್ತಾರೆ ಸರ್, ಆರಾಮಾಗಿ ಕೊಡ್ತೀವಿ. ಗುಡ್ ಬಾಲ್. ಲಾಸ್ಟ್ ಬಾಲ್. ಈಗ ಸೂಪರ್. 3 overs 77 runs. ಬ್ರೋ 75 ನರ್ವಸ್ ಆಗ್ತಿದ್ದೀರಾ ಬ್ಯಾಟಲ್ಲಿ ನೀವು? ಏನಕ್ಕೆ ಆರಾಮಾಗಿ ಆಟ ಆಡಿ. ಇದೇನಿದು 100 ರನ್ ಹೊಡಿಯೋಕ್ಕಾಗ್ತಿಲ್ಲ ಅಂದ್ರೆ ಹೆಂಗೆ ಲೆಕ್ಕಾಚಾರ? ಓವರ್ಲಿ ಸಾತಿರೋ ಓವರ್ ಬಿಟ್ಬಿಟ್ರಲ್ಲ ನೀವು, ಟೂ ಮಚ್. ಇಲ್ಲೆಲ್ಲ ಪ್ರೇಕ್ಷಕರು ಕಾಯ್ತಿದ್ದಾರೆ ನಾವೇ ವಿನ್ ಆಗ್ತೀವಿ ಅಂತ. ಇಲ್ಲಿ ಬೇರೆ ಮೈಸೂರು ಟೀಮ್ ಬೇರೆ ಕಾಯ್ತಾ ಇದೆ ನಮಗೋಸ್ಕರ. ಈ ಓವರ್ ಹೊಡಿಲೇಬೇಕು ಬ್ರೋ. ಸಚಿನ್ ಪ್ರವೀಣ್, ಓಕೆ ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್. ಸುನಾಮಿ ಕಿಟ್ಟಿ ಅವರು ಅವ್ರ ಟೀಮ್ ಅವ್ರಿಗೆ ಒಳ್ಳೆ ಎಂಕರೇಜ್ ಕೊಡ್ತಾ ಇದ್ದಾರೆ, ಸೊ ಬೂಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಟೀಮ್ ಅವ್ರಿಗೆ ನಾನು ಬೈಬೇಕಂತೆ. ಸುಮ್ಮನೆ ಕೂತಿದ್ದೀರಂತಲ್ಲಪ್ಪ, ಯಾಕ್ರಪ್ಪ ಸ್ವಲ್ಪ ಸ್ಟೆಮಿನಾ ಕೊಡ್ರಪ್ಪ ಟೀಮ್ಗೆ. ಅಮಿತ್ ಅವರು ಸೂಪರ್ ಮಾಡಿದ್ರು. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡುತ್ತಿತ್ತು ನೋ ಅದ ಚಾಯ್ಸು ಎಲ್ರು ಒಮ್ಮೆ ಅಮಿತ್ ಅವರು ಗೂಗ್ಲಿ ಹಾಕಿ ಹತ್ತ ತೊಳಸ್ಕೊತಾ ಇದಾರಲ್ಲಪ್ಪ. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡುತ್ತಿತ್ತು ನೋ ಅದ ಚಾಯ್ಸು. ಮೊದಲನೇದು 6, ಎರಡನೇದು 10, ಮೂರನೇದು
4. ಅದ್ಭುತವಾದ ಫೀಲ್ಡಿಂಗ್ ಮಾಡಿದ್ದಾರೆ ಸ್ವಾತಿ ಅವರು. ಸೂಪರ್ ಸೂಪರ್ ಯಾ to make this new history. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. 74. Another 10. This is all about the you'll be sorry. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎರಡು ಒಮ್ಮೆ ಕೂಗಿ ತಾಗೋ Come on. glory. ನೋಡದಿದ್ರೆ ಖಂಡಿತ you'll be sorry. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎರಡು ಒಮ್ಮೆ ಕೂಗಿ with your full voice. 12 balls 23 ರನ್ ಆರಾಮಾಗಿ ಆಡಿ ಪ್ರವೀಣ್. ವೈಟ್ ಪ್ಲಸ್ 2 ನೋ 97. ವೈಟ್ ಬಾಲ್ Wide. 98. Come on Suchan, come on Praveen. ತಾಗೋ You'll be sorry. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎರಡು ಒಮ್ಮೆ ಕೂಗಿ with your full voice. ಪ್ರವೀಣ್ ಸೂಪರ್ ಆರಾಮಾಗಿ ಆಡಿ. ಬೌಂಡ್ರಿ 6 This is all about the glamour and glory. ನೋಡದಿದ್ರೆ ಖಂಡಿತ 110. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎರಡು ಒಮ್ಮೆ ಕೂಗಿ with your full voice. ಸುಚಾಂತ್ ಶೆಟ್ಟಿ ಅವ್ರದ್ದು ಅರ್ಧ ಶತಕ 50 ರನ್ ಆಗಿದೆ. ತಾಗೋ This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರೆಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಈಗ tie ಆಗಿದೆ. with your full voice. Next, ಈಗ another. ಅದ್ಭುತ ಬ್ಯಾಟಿಂಗ್ ಮಾಡಿ ದಾವಣಗೆರೆ ಲಯನ್ಸ್ ಅದ್ಭುತ. ಪ್ರಾಯ್ಸು ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎರಡು ಒಮ್ಮೆ ಕೂಗಿ with your full voice. ಸೊ ಕಾಂಗ್ರ್ಯಾಚುಲೇಷನ್ ಟೀಮ್. Wonderful. Wonderful. Super ಯಾ ಸೂಪರ್. ಏನ್ ಗೊತ್ತಾ, ಒಂದೇ ಒಂದು ಎಕ್ಸ್ಟ್ರಾ ತಗೊಳ್ಳಿ ಅಂದ್ರೆ 10 ಎಕ್ಸ್ಟ್ರಾ ತಗೊಂಡಿದ್ದಾರೆ ಇವರು. ಒಂದ್ ಎಕ್ಸ್ಟ್ರಾ ತಗೊಳ್ಳಿ ಅಂದ್ರೆ 10 ಎಕ್ಸ್ಟ್ರಾ ತಗೊಂತಾರೆ. ಸೊ ಇವತ್ತು ನಡೆದ ಅತ್ಯದ್ಭುತ ಪಂದ್ಯದಲ್ಲಿ ಎರಡು ಟೀಮ್ಗೂ ಪೈಪೋಟಿ ಇತ್ತು. ಫೈನಲ್ ಗೆದ್ದಿದ್ದು ದಾವಣಗೆರೆ ಲಯನ್ಸ್. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಬಂದು ಪ್ರವೀಣ್. ಸೊ ವುಮೆನ್ ಆಫ್ ದ ಮ್ಯಾಚ್ ವಾಣಿ. ಸೊ ಇವತ್ತಿನ ಸ್ಪೆಷಲ್ ಗೆಸ್ಟ್ ನಮ್ಮ ರಶ್ಮಿ ದೇಸಾಯಿ ಮ್ಯಾಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಇದು ನಮ್ಗೆಲ್ರಿಗೂ ತುಂಬಾ ಖುಷಿಯಾದ ವಿಚಾರ. ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸೊ ಅವ್ರಿಗೊಂದು ಜೋರಾದ ಚಪ್ಪಾಳೆ. ಸೊ ಈಗ ನಮ್ಮ ಕ್ಯಾಪ್ಟನ್ ಯೋಗಿ ಅವರು ಬರ್ಬೇಕು ಇಲ್ಲಿ. ಸೊ ನಿಮ್ಮ ಒಂದು ಅಭಿಪ್ರಾಯ? ಅದೇ ಸಖತ್ತಾಗಿತ್ತು ಮ್ಯಾಚು. ಆ್ಯಂಡ್ ನಮ್ದು ಸ್ಟಾರ್ಟಿಂಗಲ್ಲಿ 2 ವಿಕೆಟ್ ಬಿದ್ದಿಲ್ಲ ಅಂದರೆ
ಇನ್ನೊಂದು ಸ್ವಲ್ಪ ಟಫ್ ಇರ್ತಾ ಇತ್ತು. ಆ್ಯಂಡ್ ದೆನ್ ಬೌಲಿಂಗ್ ಸೂಪರಾಗಿ ಮಾಡಿದ್ರು. ಆವಾಗಲೇ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಹೇಳಿದೆ ಬೌಲಿಂಗ್ ತುಂಬ ಸ್ಟ್ರಾಂಗ್ ಇದ್ದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಹಂಗೆ ಆಯಿತು ಅದು. ಗುಡ್ ಲಕ್ ನೆಕ್ಸ್ಟ್ ಮ್ಯಾಚ್ಗೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ಕುಮಾರ್ ಸರ್, ತರುಣ್ ಸರ್ ಪ್ಲೀಸ್ ಮ್ಯಾಮ್ಗೊಂದು ಫೋನ್. ಸೊ ಜೋರಾದ ಒಂದು ಚಪ್ಪಾಳೆ ಕೊಡಿ.